ಭಾಗ 5. ತೋಟದಲ್ಲಿ ತಗಲಾಕಿಕೊಂಡ ರವಿಪ್ರಿಯಾ. ಹೈ ವೋಲ್ಟೇಜ್ ಸರ್ವಿಸಿಂಗ್ ಮತ್ತು ಅನಿರೀಕ್ಷಿತ ಅತಿಥಿ. ರವಿಯ ತೋಟದ ಮನೆಯಲ್ಲಿ ವಾತಾವರಣವು ಪೂರ್ತಿಯಾಗಿ ಬಿಸಿಯಾಗಿತ್ತು. ಹೊರಗೆ ಮಾವಿನ ಮರಗಳ ಮೇಲೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಕೇಳಿಸುತ್ತಿದ್ದರೂ, ಒಳಗಿನ ಈ ಸೀಕ್ರೆಟ್ ಪ್ರಾಜೆಕ್ಟ್ ಮಾತ್ರ ಫುಲ್ ಸ್ಪೀಡ್ನಲ್ಲಿ ಸಾಗುತ್ತಿತ್ತು. ಪ್ರಿಯಾ ಧರಿಸಿದ್ದ ಆ ಪರ್ಪಲ್ ಪೆಪ್ಸಿ ಟೀಶರ್ಟ್ ಬೆವರಿನಿಂದ ಮೈಗೆ ಅಂಟಿಕೊಂಡಿತ್ತು, ಇದು ಅವಳ ಮಾದಕತೆಯನ್ನು ಇನ್ನೂ ಹೆಚ್ಚು ಎದ್ದು ಕಾಣುವಂತೆ ಮಾಡುತ್ತಿತ್ತು. ರವಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು, ಪ್ರಿಯಾ, ನಿನ್ನ ಈ ಮಷೀನ್ ಇವತ್ತು ಪೂರ್ತಿಯಾಗಿ ರೀಸೆಟ್ ಆಗಿದೆ. ಈಗ ಯಾವುದೇ ಹೊಸ ಡೇಟಾ ಹಾಕಿದ್ರೂ ಅದು ಸ್ಮೂತ್ ಆಗಿ ರನ್ ಆಗುತ್ತೆ, ಎಂದು ಪಿಸುಗುಟ್ಟುತ್ತಿದ್ದನು. ಪ್ರಿಯಾ ಅವನ ಕಾಲರ್ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ರವಿಯವರೇ, ಬರೀ ಡೇಟಾ ಹಾಕೋದಲ್ಲ, ಔಟ್ಪುಟ್ ಕೂಡ ಸ್ಟ್ರಾಂಗ್ ಆಗಿರಬೇಕು. ಇವತ್ತು ಈ ತೋಟದ ಏಕಾಂತದಲ್ಲಿ ನಮ್ಮ ಈ ನೆಟ್ವರ್ಕ್ ಯಾವತ್ತೂ ಕಟ್ ಆಗಬಾರದು, ಎಂದು ಸಖತ್ ಡಬಲ್ ಮೀನಿಂಗ್ನಲ್ಲಿ ಅವನನ್ನು ಕೆಣಕುತ್ತಿದ್ದಳು. ರವಿ ಅವಳ ಪ್ರತಿ ಸ್ಪರ್ಶಕ್ಕೂ ಹೊಸ ಹೊಸ ಸನ್ನೆಗಳನ್ನು ಮಾಡುತ್ತಾ ಅವಳ ಮೈಮೇಲೆ ಪ್ರೀತಿಯ ಅಕ್ಷರಗಳನ್ನು ಬರೆಯುತ್ತಿದ್ದನು. ಅವರ ನಡುವಿನ ಸಂಭಾಷಣೆಗಳು ಕೇವಲ ಪ್ರೇಮವಲ್ಲ, ಅದು ಕಾಮದ ಮಾಯಾಲೋಕದ ಅದ್ಭುತ ಪಯಣದಂತಿತ್ತು. ಸರಿಯಾಗಿ ಇಬ್ಬರೂ ತಮ್ಮ ಪ್ರೇಮದ ಪ್ರಾಜೆಕ್ಟ್ನ ಅಂತಿಮ ಹಂತಕ್ಕೆ ತಲುಪುತ್ತಿದ್ದಾಗ, ಅಂದರೆ ಇಂಜಿನ್ ಫುಲ್ ಪವರ್ನಲ್ಲಿ ರನ್ ಆಗುತ್ತಿದ್ದಾಗ, ದಿಢೀರನೆ ತೋಟದ ಮನೆಯ ಹೊರಗೆ ಗಾಡಿಯ ಹಾರ್ನ್ ಸದ್ದು ಕೇಳಿಸಿತು. ರವಿ ಮತ್ತು ಪ್ರಿಯಾ ಒಮ್ಮೆಲೇ ದಂಗಾಗಿ ಹೋದರು. ಯಾವುದೋ ಹೈ ವೋಲ್ಟೇಜ್ ವೈರ್ ಕಟ್ ಆದಂತೆ ಇಬ್ಬರೂ ಸ್ತಬ್ಧರಾದರು. ರವಿ, ಒಳಗಿದೀಯಾ, ಎಂದು ಹೊರಗಿನಿಂದ ರಘುವಿನ ಗಂಭೀರ ಧ್ವನಿ ಕೇಳಿಸಿತು. ಪ್ರಿಯಾಳ ಎದೆ ಬಡಿತ ಈಗ ರಾಕೆಟ್ ವೇಗದಲ್ಲಿ ಹೆಚ್ಚಾಯಿತು. ಅವಳು ಗಾಬರಿಯಿಂದ ತನ್ನ ಪರ್ಪಲ್ ಪೆಪ್ಸಿ ಟೀಶರ್ಟ್ ಅನ್ನು ಸರಿಪಡಿಸಿಕೊಳ್ಳುತ್ತಾ ರವಿಯ ಕಡೆಗೆ ಅಸಹಾಯಕತೆಯಿಂದ ನೋಡಿದಳು. ರವಿ, ಈಗ ಪೂರ್ತಿ ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಣ್ಣ ಇಲ್ಲಿಗೆ ಹೇಗೆ ಬಂದ? ನನ್ನ ಫೋನ್ ಟ್ರ್ಯಾಕ್ ಮಾಡ್ಕೊಂಡು ಬಂದಿದಾನಾ? ಎಂದು ಪ್ರಿಯಾ ಮೆಲ್ಲಗೆ ನಡುಗುವ ದನಿಯಲ್ಲಿ ಪಿಸುಗುಟ್ಟಿದಳು. ರವಿ ಅಕ್ಷರಶಃ ಗಡಗಡ ನಡುಗುತ್ತಿದ್ದನು. ಅವನು ಆಗಲೇ ಕಿಟಕಿಯಿಂದ ಹಾರಿ ತಪ್ಪಿಸಿಕೊಳ್ಳಲು ಟ್ರೈ ಮಾಡುತ್ತಿದ್ದನು. ನೋಡು ಪ್ರಿಯಾ, ಈ ಸಿಸ್ಟಮ್ ಕ್ರಾಶ್ ಆದ್ರೆ ನಮ್ಮಿಬ್ಬರ ಲೈಫ್ ಫಾರ್ಮ್ಯಾಟ್ ಆಗೋದು ಗ್ಯಾರಂಟಿ. ನೀನು ಹೇಗಾದರೂ ಮಾಡಿ ಅವನನ್ನು ಅಲ್ಲೇ ನಿಲ್ಲಿಸು, ಎಂದನು. ಪ್ರಿಯಾ ಆತುರಾತುರವಾಗಿ ತನ್ನ ಕೂದಲನ್ನು ಸರಿಪಡಿಸಿಕೊಂಡಳು. ಮುಖಕ್ಕೆ ಸ್ವಲ್ಪ ನೀರು ಚಿಮುಕಿಸಿಕೊಂಡು ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಹೊರಗೆ ಬಂದಳು. ರಘು ತನ್ನ ಬೈಕ್ ನಿಲ್ಲಿಸಿ ಸಂಶಯದಿಂದ ಒಳಗಿನ ದೃಶ್ಯವನ್ನು ನೋಡಲು ಪ್ರಯತ್ನಿಸುತ್ತಿದ್ದನು. ಅಣ್ಣ, ನೀನು ಇಲ್ಲಿಗೆ ಹೇಗೆ ಬಂದೆ? ಎಂದು ಪ್ರಿಯಾ ತಡಬಡಾಯಿಸುತ್ತಾ ಕೇಳಿದಳು. ರಘು ಅವಳ ಬೆವರುತ್ತಿದ್ದ ಮುಖ ಮತ್ತು ಅಸ್ತವ್ಯಸ್ತವಾಗಿದ್ದ ಬಟ್ಟೆಗಳನ್ನು ನೋಡಿ, ನಿನಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಯಾಕೆ ಬಂದೆ? ರವಿ ಎಲ್ಲಿದ್ದಾನೆ? ಎಂದು ಗದರಿಸಿದನು. ಪ್ರಿಯಾ ತನ್ನ ಎದೆ ಬಡಿತವನ್ನು ಹತೋಟಿಯಲ್ಲಿಟ್ಟುಕೊಂಡು, ಅಣ್ಣ, ಅದು ರವಿಯವರ ಹತ್ತಿರ ನನ್ನ ಫೋನ್ ಅಪ್ಡೇಟ್ ಮಾಡೋಕೆ ಕೊಟ್ಟಿದ್ದೆ, ಅದನ್ನ ತಗೊಳ್ಳೋಕೆ ಬಂದೆ ಅಷ್ಟೇ, ಎಂದು ಸುಳ್ಳು ಹೇಳಿದಳು. ರಘು ಒಳಗಡೆ ಹೋಗಿ ನೋಡಿದಾಗ ರವಿ ಯಾವುದೋ ಹಳೆಯ ಇಂಜಿನ್ ರಿಪೇರಿ ಮಾಡುತ್ತಿರುವಂತೆ ನಟಿಸುತ್ತಿದ್ದನು. ರವಿ, ಇಷ್ಟೊಂದು ಅರ್ಜೆಂಟ್ ಆಗಿ ಸಿಸ್ಟಮ್ ಅಪ್ಡೇಟ್ ಮಾಡೋ ಅವಶ್ಯಕತೆ ಏನಿತ್ತು? ಎಂದು ರಘು ಸಂಶಯದಿಂದ ಕೇಳಿದನು. ರವಿ ಬೆವರುತ್ತಾ, ಇಲ್ಲಣ್ಣ, ಅದು ಸ್ವಲ್ಪ ಹ್ಯಾಂಗ್ ಆಗ್ತಿತ್ತು, ಅದಕ್ಕೆ ಸರ್ವಿಸಿಂಗ್ ಮಾಡ್ತಿದ್ದೆ, ಎಂದನು. ಮಧ್ಯರಾತ್ರಿಯ ಈ ಬಿರುಗಾಳಿ ಇಬ್ಬರ ಪ್ರೇಮದ ಹಾದಿಯಲ್ಲಿ ಒಂದು ದೊಡ್ಡ ತಿರುವು ತಂದಿತ್ತು. ರವಿ ಮತ್ತು ಪ್ರಿಯಾ ಈ ಸಂಕಷ್ಟದಿಂದ ಪಾರಾಗಿದ್ದರು, ರಘುವಿನ ಸಂಶಯ ಇನ್ನೂ ಪೂರ್ತಿಯಾಗಿ ದೂರವಾಗಿರಲಿಲ್ಲ. ಅವನು ಅಲ್ಲಿಂದ ಹೋಗುವಾಗ, ಹುಷಾರಾಗಿರಿ, ಮುಂದಿನ ಬಾರಿ ಈ ತರಹದ ಸೀಕ್ರೆಟ್ ಅಪ್ಡೇಟ್ ಅನಾಹುತಕ್ಕೆ ಕಾರಣವಾಗಬಹುದು, ಎಂದು ಎಚ್ಚರಿಸಿ ಹೋದನು. ಪ್ರಿಯಾ ರವಿಯ ಕಡೆಗೆ ನೋಡಿ ಸಮಾಧಾನದ ನಿಟ್ಟುಸಿರು ಬಿಟ್ಟಳು, ಆದರೆ ಇವರ ಈ ಗುಪ್ತ ಸಾಹಸ ಮುಂದಿನ ಭಾಗದಲ್ಲಿ ಇನ್ನು ಯಾವ ರೋಚಕ ಹಂತಕ್ಕೆ ತಲುಪುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ.